ಈ ಗುಡ್ಡ ಗ್ರಾಮದೊಳಗ ಏನಾಗಿದೆಪ್ಪ ಇಲ್ಲಿ ಮಾಳಿಂಗೇಶ್ವರ ದೇವಸ್ಥಾನದ ಪೌಳಿಯೊಳಗ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೆ ನಮ್ಮ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನೇನು ಬಹಳ ಮಾತಾಡಂಗಿಲ್ಲ, ಒಂದು ನಾಲ್ಕೇ ಮಾತು. ಯಾಕಪ್ಪ ಅಂದ್ರೆ ಯಾರಿಗೂ ಬೇಸರ ಆಗಬಾರ್ದು. ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದ್ ಹೇಳ್ಯಾರ. ಯಾಕೆ ಈ ಮಾತು ಹೇಳಬೇಕಾಗ್ಯದಂದ್ರ, ಯಾಕೆ ಹೇಳಬೇಕಾಗ್ಯದ ಈ ಮಾತ? ನಾನು ಮಾತಾಡಿರ್ತಕ್ಕಂಥ ಮಾತಿನಿಂದ ಜ್ಞಾನ ಉತ್ಪತ್ತಿ ಆಗಿರಬೇಕು. ಹೌದು. ನಾ ಮಾತಾಡಿದ ಮಾತಿನಿಂದ ಮತ್ತೊಬ್ಬರ ಮನ ಪರಿವರ್ತನೆ ಆಗಿರಬೇಕು. ವಿನಃ ಏನಾಗಬಾರ್ದು, ಗದ್ದಲದೊಳಗೆ ಗೆದ್ದಲಿ ಬಾರಿಸಿ ಹೋದಂಗ ಆಗ್ಬಿಡ್ದತ್ತ. ಮಾತ ಮಾತಾಗಿ ಉಳಿಬೇಕು, ಮಾತ ಘಾತಾಗಬಾರ್ದು. ಅದಕ್ಕೆ ಜ್ಞಾನಿ ಒಂದು ಮಾತು ಹೇಳ್ತಾನ, ಅನುಭವದ ಮಾತು ಅನುರಾಗವಾಗಿ ಎಲ್ಲರ ಹೃದಯ ತಟ್ಟಂಗಿರ್ಬೇಕತ್ತ. ಒಂದ್ ಕಡೆ ಹೇಳ್ತಾನ ಜ್ಞಾನಿ, ಏನ್ ಹೇಳ್ತಾನೆಪ್ಪ ಒಂದ ಕಡೆ? ಬಡವನ ಅನುಭವದ ಮಾತು ಬದುಕಿನ ರೀತಿ ಕಲಿಸ್ತದಂತ, ಬದುಕುವಂತ ರೀತಿ. ಹೌದು. ಶ್ರೀಮಂತನ ಆಶಯದ ಮಾತ ಬದುಕಿನ ನೆಮ್ಮದಿಯನ್ನೇ ಹಾಳು ಮಾಡಿಬಿಡ್ತಂತ. ಏನಂತದ? ನೆಮ್ಮದಿ ಹಾಳು ಮಾಡ್ತದ. ಬಡವನ ಅನುಭವದ ಮಾತು ಬದುಕುವಂತ ರೀತಿ ಕಲಿಸ್ತದ, ಶ್ರೀಮಂತನ ಆಶಯದ ಮಾತ ಬದುಕಿನ ನೆಮ್ಮದಿನೇ ಹಾಳು ಮಾಡ್ತಂತ. ಹೌದು ಹೌದು. ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಮಾತು ಹೇಳಿದ್ರು. ಅವರು ಏನ್ ಹೇಳಿದ್ರಪ್ಪ ಸಿದ್ದೇಶ್ವರ ಅಪ್ಪಾಜಿ ಅವರು? ಮಾತಿನ ಒಳಗ ಅನುಭವ ಇರ್ಲಿಲ್ಲ ಅಂದ್ರೆ ಹೆಂಗ ಆಗ್ತದ ಅಂದ್ರೆ, ಬಿದಿರಿನ ಬುಟ್ಟಿ ಒಳಗ ನೀರು ತುಂಬಿಟ್ಟಂಗ ಆಗ್ತದ. ನೀರ್ ಎಟ್ಟ ಹಾಕಿದ ಬಸದ ಹೋಗತ್ತದ. ಬಿದಿರಿನ ಬುಟ್ಟಿ ಒಳಗ ನೀರು ಹೆಂಗ ನಿಂದ್ರಂಗಿಲ್ಲ ನೋಡು, ಹೌದು. ಅನುಭವ ಇಲ್ಲದ ಮಾತಿನ ಹಣೆ ಬರ ಹಂಗ ಆಗ್ತದತ್ತ. ಹೌದು, ಈಗ ಹೇಳ ಸಿದ್ದೇಶ್ವರಪ್ಪ ಅವರು. ಇರ್ಲಿ, ಅದಕ್ಕೆ ಇವತ್ತಿನ ದಿವಸ ಎರಡೂ ಕಲಾ ಸಂಘದವರು ಬಹಳ ಉತ್ತಮ ರೀತಿಯಿಂದ ಹಾಡುದು ಮತ್ತು ಮಾತಾಡುದು ಅಂತ ವಿಷಯ ನಡೆದದು. ಸುಗಮವಾಗಿ ಸಾಗ್ತಾ ಸಾಗ್ತಾ ಇಲ್ಲಿ ಬಂದದಪ್ಪ. ನಮ್ಮ ಗಂಟಿ ಸರ್ ಬಹಳ ಮಾರ್ಮಿಕವಾದಂತ ವಿಷಯ ಇಟ್ಟಾರ. ಹೌದು, ಇಟ್ಟಾರ ಅವರು ಗುರುಜಿ ಅವರು. ಏನು ವಿಷಯ ಇಟ್ಟಾರಪ್ಪ ಅಂದ್ರೆ, ನೇಮ ಮತ್ತು ನಾಮ. ಹೆಂಗ ವಿಷಯ ಇಟ್ಟಾರ ಎರಡು. ಜಗತ್ತದೊಳಗೆ ನಾಮ ಶ್ರೇಷ್ಠೋ ಏನು ನೇಮ ಶ್ರೇಷ್ಠೋ ಅಂತಕ್ಕಂತ ವಿಷಯ ಇಟ್ಟಾರ. ಹೌದು. ಇದ್ರೊಳಗೆ ನಮ್ಮ ಮುಗಳೇಳದ ತಂಗಿ ವಿಷಯ ಹಿಡ್ಕೊಂಡಾರ. ಯಾವ ವಿಷಯ ಹಿಡ್ಕೊಂಡ್ರಪ್ಪ ಅವರು? ನಾಮ ಅಂತಕ್ಕಂತ ವಿಷಯ ಹಿಡ್ಕೊಂಡು ಒಂದು ಮಾತು ಹೇಳಿದ್ರ ಅವರು. ಏನ್ ಹೇಳಿದ್ರು ಮಾತ? ಅಚ್ಚಕಡಿ ಮ್ಯಾಲೊಳಗೆ ಪುರಾಣ ಪಂಡಿತರು ಬಂದಾರ. ಇವತ್ತಿನ ದಿವಸ ನಾಮ ಅಂತಕ್ಕಂತ ವಿಷಯ ಹಿಡಿದು ಹೊತ್ತೊಂಡದ್ರೊಳಗ ಮಂಗಳಾರತಿ ಹೆಂಗ ಮಾಡ್ತೀನಿ ಅಂದ್ರೆ, ನಾಮ ಅಂತಕ್ಕಂತ ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತ ಹೇಳ್ಯಾರ. ಹೌದೌದೌದು. ಹೇಳಿ ವಿಷಯಗಳನ್ನು ಮಾತಾಡಿದ್ರು ಅವರು. ಏನೇನು ಮಾತಾಡ್ರಪ್ಪ ಅವರು? ನಾಮದೇವ ವಿಠ್ಠಲನ ಭಕ್ತಿ ಮಾಡುವಂತ ವಿಷಯ ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರ. ತಾವೆಲ್ಲರೂ ಕೇಳಿರಿ. ಹೌದು. ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತಿ ಹೇಮರೆಡ್ಡಿ ಮಲ್ಲಮ್ಮ ಮಾಡಿದ್ದು. ಅದು ಹೇಳಿದ್ರು ಅವರು. ಕೋಳೂರು ಕೊಡಗುಸು ಅಂತಕ್ಕಂತ ಒಂದು ಹಸುಗೂಸು ಶಿವನ ಭಕ್ತಿ ಮಾಡಿರ್ತಕ್ಕಂತ ವಿಷಯ ಹೇಳಿದ್ರು. ಭಗವಂತನ ನಾಮ ನುಡಿದಾರ ಅವರು ಅಂತ ಹೇಳಿ ಜಗತ್ತದೊಳಗೆ ಅವ್ರ ನಾಮ ಉಳಿದಾದ ಅಂತ ಹೇಳ್ಯಾರ ಅವರು. ಇಲ್ಲಿ ನಾ ತಂಗಿಗೊಂದು ಮಾತು ಕೇಳ್ತೀನಿ. ಏನ್ ಕೇಳ್ಬೇಕಂದ್ರೆ ನೀವು? ಈ ಪರಮಾತ್ಮ ಅಂತಕ್ಕಂತ ದೇವರೇನದ ನೋಡು, ಪರಮಾತ್ಮ ಅನ್ನತಕ್ಕಂತ ಯಾನ ದೇವರ ಹಣ ನೋಡು. ಈ ದೇವರು ಅಂದ್ರೆ ಇದು ಈ ಪದದ ಅರ್ಥ ಏನಪ್ಪ? ಈ ಪದದ ಅರ್ಥ ದೇವರು ಅಂದ್ರೆ ದೇಹ ಇಲ್ಲದವ. ಹೌದು. ವ ಅಂದ್ರೆ ವರ್ಣ ಅಂದ್ರೆ ಬಣ್ಣ ಇಲ್ಲದವ. ಹೌದು. ರು ಅಂದ್ರೆ ರೂಪವಿಲ್ಲದವ. ಅಂತಾವು ದೇವರಲ್ಲ ಬರ್ತದ. ಅವನಿಗೆ ದೇಹ ಇರಬಾರ್ದು, ರೂಪ ಇರಬಾರ್ದು, ಬಣ್ಣ ಇರಬಾರ್ದು, ಅವನಿಗೆ ದೇವರು ಅಂತಾರ. ಹೌದು. ಇಲ್ಲಿ ನಾ ತಂಗಿಗೆ ಏನು ಕೇಳೋದಂದ್ರ, ಏನ್ ಕೇಳ್ಬೇಕಂತೀರಿ ನೀವು? ಈ ದೇವರು ಇದು ಎಲ್ಲಾ ಸೃಷ್ಟಿ ಮಾಡ್ಯಾನ. ಹೌದು. ಈ ಸೃಷ್ಟಿ ಮಾಡ್ಯಾನ ಅಂದ ಮೂಲಕ ಇಲ್ಲಿ ಎಲ್ಲರ ಒಂದು ಹೆಸರು ಬರಿಬೇಕಾಗಿತ್ತಲ್ಲ, ಯಾಕೆ ಬರ್ದಿಲ್ಲ? ನಾಮ ಯಾಕೆ ಬರ್ದಿಲ್ಲ ಅಂತ. ಇಡೀ ಬ್ರಹ್ಮಾಂಡ ತಯಾರು ಮಾಡಿ ಸೃಷ್ಟಿ ಮಾಡ್ಯಾನ, ಎಲ್ಲರೇ ಅವನ ಹೆಸರು ಬರ್ದಾನು. ಪರಮಾತ್ಮ ಮಾತಂದ್ರೆ ಬರ್ದಾನು. ನಾಮ ಶ್ರೇಷ್ಠ ಇತ್ತಂದ್ರೆ ಬರಿಬೇಕಾಗಿತ್ತಲ್ಲ, ಯಾಕೆ ಬರ್ದಿಲ್ಲ ಅಂತ. ಅದು ಬರ್ಲಾಕ ಬರಲ್ಲಪ್ಪ. ಅದು
ಜಗತ್ತದೊಳಗೆ ನಾಮ ಉಳಿಬೇಕಾದ್ರೆ ನೇಮ ನಿಷ್ಠಿ ವ್ರತ ಮಾಡಿ ನಡೆದಿದ್ರಂದ್ರೆ ನಾಮ ಉಳಿತದ. ಎಲ್ಲಿಕ್ಕಂದ್ರ ಇಲ್ಲಕ್ಕಂದ್ರೆ ನಾಮ ಉಳಿಯಂಗಿಲ್ಲ. ಹೌದು ರಾಕೋಣ ಬರೀ ಲಾಗ ಹೊಡೆದಾಕಲ್ರಿ. ಈಗ ಸಿರಾಡೋಣದ ಸಿದ್ಧ ಬೀರ ದೇವರ ಭಕ್ತಿ ಮಾಳಿಂಗರಾಯ ಮಾಡ್ತಿದ್ದ. ಹೌದು ಮಾಳಪ್ಪನವರು ಜಗತ್ತದೊಳಗೆ ಎಷ್ಟೋ ಮಂದಿ ಆಗಿ ಹೋಗ್ಯಾರ. ಕರೆ ಹುಲಜಂತಿ ಮಾಳಪ್ಪನಂಗೆ ಯಾಕಾಗ್ಲಿಲ್ಲ, ಅವನದೇ ಹೆಸರು ಇಟ್ಕೊಂಡವ್ರಲ್ಲಿ ಇವರು. ಹಂಗ ನೇಮ ನಿಷ್ಠಿಲ್ಲ ಗೋರ್ಮೆಂಟ್ ಕಾಲಾಗ ಹಾಳಾಗಿ ದುಡಿದಿದ್ದ. ಹಾ ಸಾಣಿಗೆ ಬೇರಾಗಿ ಸೌದಿದ್ದ ಶ್ರೀಗಂಧನ ಕೊಟ್ಟಾಗಿ ನಾವು ಹುಲಿ ಹಾಲು ಮುಡಿಸಿದ್ದ. ಅವ ನೇಮ ನಿಂತು ನಡೆದಾನಂತೇಳಿ ಜಗತ್ತದೊಳಗೆ ಅವನ ನಾಮ ಉಳಿದದ. ಜಗತ್ತದಾಗ ಮಾಳಪ್ಪನವ್ರು ಎಷ್ಟು ಮಂದಿ ಅದಾರ. ಕೊಳಿಗುಡ್ಡದೊಳಗೆ ಮಾಳಪ್ಪನವ್ರು ಅದಾರಿಲ್ರಿ, ಗಂಡ ಬಿಡಿದಾರ ಇಲ್ಲಿ. ಮತ್ತ ಅವ್ರ ನಾಮ ಹುಲಜಂತಿ ಮಾಳಪ್ಪನಂಗೆ ಯಾಕೆ ಉಳಿಲಿಲ್ಲ? ಇವರು ಗುರುವಿನ ಕಾಲಾಗ ಉಳಿಯಲ್ಲಪ್ಪ, ಆಯ್ಗಳ ಕಾಲಾಗ ಕಡೆ. ಒಂದ್ ಮಾತು ಹೇಳ್ತೀನಿ ನಿಮಗ. ಯಾರು ಹೇಳ್ಬೇಕಂದ್ರಿ ನೀವು ಮಾತ? ಅಮೇರಿಕದೊಳಗೆ ಒಂದು ಚಿಕಾಗೋ ಅಂತಕ್ಕಂತ ಒಂದು ಪ್ರದೇಶ ಅದ. ದೊಡ್ಡ ನಗರ ಅದು. ಭಾರತದಿಂದ ಅಲ್ಲಿ ಯಾರು ಹೋಗಿದ್ರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು ಹೋಗಿದ್ರು. ಹೋಗಿದ್ರಪ್ಪ, ಮಹಾತ್ಮರು ಹೋಗಿದ್ರು. 1893 ಸೆಪ್ಟೆಂಬರ್ 11ರಿಂದ 27 ಸುಮಾರು 15ರಿಂದ 16 ದಿನ ಹಾ ವಿಶ್ವ ಧರ್ಮ ಸಮ್ಮೇಳನ ನಡೆದಿತ್ತು ಚಿಕಾಗೋ ನಗರದಾಗ. ಭಾರತದಿಂದ ಸ್ವಾಮಿ ವಿವೇಕಾನಂದರು ಹೋಗಿದ್ರು, ಉಪನ್ಯಾಸ ಕೊಟ್ಟಿದ್ರು ಇವರು. ಹೌದು, ಅವಾಗ ಏನೈತಪ್ಪ ಮುಂದ ಭಾಷಣದೊಳಗೆ ಏನ್ ಹೇಳಿದ್ರು? ಪ್ರಥಮದೊಳಗೆ ಹೋಗಿ ಅಮೇರಿಕದ ಸಹೋದರ ಸಹೋದರಿಯರೆಂದ್ರು, ಹೌದು ನೀವೇನ್ ನನಗೆ ಆತಿಥ್ಯ ಕೊಟ್ಟಿರಲ್ಲ, ನಿಮ್ಮೆಲ್ಲರಿಗೆ ವಂದನೆಗಳು ಅಂತ ಹೇಳಿದ್ರು. ಬರೇ ಸಹೋದರಿ ಸಹೋದರ ಅಂತೇಳಿ ಈ ಶಬ್ದ ಬಳಸಿದಕ್ಕಾಗಿ ವಿಶ್ವದೊಳಗೆ ವಿವೇಕಾನಂದನ ಹೆಸರು ಉಳಿದ. ಹೌದು ಹೌದು, ನೇಮ ಬಿಡಲಿಲ್ಲ ಅವರು, ನಮ್ಮ ಸಂಸ್ಕೃತಿ ಬಿಡಲಿಲ್ಲ, ನೇಮ ಬಿಟ್ಟು ನಡೆದಿಲ್ಲ ಅವ್ರೊಟ್ಟೆ. ಅಂದಾಗೆ ನಾವು ಉಂಟದ. ಬರೀ ಅವ್ರ ಭಾಷಣ ಕೇಳಿ ಭಾಷಣ ಮುಗಿದ ನಂತರ ಹೊಂಟಿದ್ರಂತ ಒಬ್ಬ ಹೆಣ್ಣು ಮಗಳು ಎದ್ದು ನಿಂತು ವಿವೇಕಾನಂದರಿಗೆ ಅಂದಳು, ಏನಪ್ಪ ಏನಂದ್ರು? ನೀವು ಮಾಡಿರ್ತಕ್ಕಂತ ಭಾಷಣ ಬಹಳ ಮನಸ್ಸಿಗೆ ಬಂದದ, ಮೇಲಾಗಿ ನಿಮ್ಮ ರೂಪ ನನಗೆ ಬಹಳ ಹಿಡಿಸ್ಯದ ಅಂದಳು. ನಿನ್ನ ರೂಪ ಬಹಳ ಹಿಡಿಸ್ಯದ, ನೀವು ಮಾಡಿರ್ತಕ್ಕಂತ ಭಾಷಣದ ವಿಷಯ ಬಹಳ ಹಿಡಿಸ್ಯದ, ನಿನ್ನ ಮದುವೆಯಾಗಿ ನಿನ್ನನ್ನು ಕೂಡಿ ನಿನ್ನಂತದೇ ಒಂದು ಮಗು ಹಿಡಿಬೇಕಂತೇಳಿ ನನಗೆ ಆಶೆ ಅದ ಅಂದಳು. ಅವಾಗ ಏನ್ ಹೇಳ್ತಾರಪ್ಪ ಸ್ವಾಮಿ ವಿವೇಕಾನಂದರು? ಅವಾಗ ವಿವೇಕಾನಂದರು ನೇಮ ನಿಂತು ನಡೆದವ್ರು. ಯಾಕಂದ್ರೆ ವೀರ ಸನ್ಯಾಸಿ ಅಂದ್ರೆ ಸನ್ಯಾಸತ್ವ ಜಗತ್ತದೊಳಗೆ ಉಳಿದಾದಂದ್ರೆ ನೇಮ ನಿಂತು ನಡೆದಿದ್ದಕ್ಕಾಗಿ ವಿವೇಕಾನಂದ ನಿಂತು ಉಳಿದ ಜಗತ್ತದೊಳಗೆ. ಅವಾಗ ಅವ್ರು ಹೇಳಿದ್ರಂತ, ತಾಯಿ ನನ್ನ ಮದುವೆಯಾಗಿ ನನ್ನ ಜೋಡಿ ಸಂಸಾರ ಮಾಡಿ ಮಕ್ಕಳು ಹಿಡಿಬೇಕಾದ್ರೆ ಬಹಳ ತಡ ಆಗ್ತದ, ನಾನೇ ನಿನ್ನ ಮಗ ಅಂತೇಳಿ ಸ್ವೀಕಾರ ಮಾಡಂತ. ನೋಡ್ರಿ ಎಂತ ನಿಯಮ ಅವನು ಬಲಿ. ನಮ್ಮಂತವ್ರಾದ್ರ ನೇಮ ಹೆಂಗದ ನೋಡ್ರಿ. ಆ ನೇಮ ಉಳಿಸ್ಯಾನ, ಆ ಬ್ರಹ್ಮಚಾರ್ಯತ್ವ ಉಳಿಸ್ಯಾನ ತಿಳ್ಕೊಂಡು ವಿವೇಕಾನಂದನ ಹೆಸರಿನಾದ್ರೂ ಉಳಿದ ಪುಣ್ಯಾತ್ಮರೇ. ಹೌದೌದು, ನಮ್ಮಂತರ ಮನ್ಯಾಗ ಬಗ್ಗೆ ಆಯ್ತು, ಮತ್ತೊಬ್ಬ ಆಗಿರ್ತಾರ ನಾವು. ಎಂತ ಹರದೇವು ಬರೇ ನಾಮ ತಗೊಂಡೇನು ತೊಳ್ಕೊಂಡು ಕುಡಿತೀರಿ? ಸಿದ್ದೇಶ್ವರ ಅಪ್ಪಾಜಿಗಳ ಹೆಸರು ಎಷ್ಟು ಮಂದಿ ಇಟ್ಕೊಂಡಿಲ್ಲ ಅವ್ರಿ. ಅದಕ್ಕೆ ಅಂದ್ರೆ ಅವ್ರು ನನ್ನ ನಾಮ ಉಳಿಬಾರ್ದು, ನಂದೇನು ಗುಡಿ ಕಟ್ಟಬೇಡ್ರಿ, ನಂದೇನು ದೇವಸ್ಥಾನ ಏನು ಒಟ್ಟೆ ಏನು ಕಟ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ ಹೋಗ್ಬೇಡ್ರಿ. ನಾವ್ ಏನ್ ಹಾಕೊಟ್ಟಿವಿ ನೇಮ ಮಾತ್ರ ಬಿಡ್ಲಾಕ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ನೇಮ ನಿಂತು ನಡೀರಿ, ಪರಮಾತ್ಮ ಒಲಿತಾನ ಅಂದ್ರ ಅವರು. ನಾಮ ತಗೊಂಡು ಏನ್ ಮಾಡುದ? ನಡೆದಾಡ ದೇವ್ರಿಗೆ ಹೇಳಿ ಹೋಗ್ಯಾರ ಅವರು. ಹಾ, ಜಗತ್ತದೊಳಗ ತಂಗಿ ಸುಮಿತ್ರಾಬಾಯಿ ಅಂತೇಳಿ ನಾಮ ಇಟ್ಟಾರ. ಕರೆ ನಿನ್ನಂತವ್ರ ಹೆಸರು ಎಷ್ಟು ಮಂದಿ ಇಟ್ಕೊಂಡಿಲ್ಲ. ನೀವು ನೇಮ ಹಿಡಿದು ನೋಡಿದ್ರೆ ತಂದು ನಿಮ್ ಹೆಸರು ಕೀರ್ತಿ ಮುಗಿಲತ್ತರಕ್ಕ ಮುಟ್ಟದಕ್ಕ. ಈ ಶಿವಸ್ಥಾನದೊಳಗೆ ನೇಮ ನಿಂತು ನಡೆದಿದಿ ದುಡ್ದಿದಿ ಅಂತ ಹೇಳಿಕೆ ಮುಗುಳ್ಯಾಳದ ಸುಮಿತ್ರ ಎಲ್ಲಿದು ಬೆಳಗಾವಿ ಹಿಡ್ಕೊಂಡು ನಮ್ ಭಾಗದಾಗ ಬರ್ತಾಳ, ಕಲಬುರಗಿ ಭಾಗದಾಗ. ಹೌದು ಹೌದು, ನಿನ್ನ ಮ್ಯಾಲ ಎಷ್ಟು ಅಭಿಮಾನ ಇಟ್ಟು ಎಷ್ಟೋ ಯುವಕರದಾರ. ತಂಗಿ ನೀ ಶಿವಸ್ಥಾನದೊಳಗೆ ನೇಮ ನಿಂತು ನಡೆದಿತ್ತೇಳಿ ಮುಗುಳ್ಯಾಳ ಸುಮಿತ್ರಬಾಯಿ ಆಗಿದ್ದೀರಿ. ಹೌದು, ನೇಮ ಇರ್ಲಿಲ್ಲ ಅಂದ್ರೆ ನಿನ್ ನಾಮ ಎಲ್ಲಿರ್ತಿತ್ತು? ಈ ಭೂಮಿ ಅದ ಅಂದ ಮೂಲಕ ಈ ಭೂಮಿ ಒಮ್ಮೆ ಲಯ ಆಗಿ ಹೋಗ್ತದ. ಭೂಮಿ ಅಂತಕ್ಕಂಥದ್ದು ನಾಮದ, ಇದು ಲಯ ಆಗಿ ಹೋಯ್ತಂದ್ರೆ ನಿನ್ನ ನಾಮ ಎಲ್ಲಿ ಉಳಿತು? ಭೂಮಿದು ನಾಮ್ ಉಳಿಯಂಗಿಲ್ಲ. ನಾವ್ ಉಳಿಸ್ಬೇಕಾದ್ರೆ ನೇಮ್ ಹಿಡಿದು ಹೋಗ್ಬೇಕು ನಾವು. ಇನ್ನೊಂದು ನಿಮಗೆ ದೃಷ್ಟಾಂತ ಕೊಡ್ತೀನಿ. ದೃಷ್ಟಾಂತ ಇಷ್ಟ ಕೂಡಪ್ಪ. ಇದೇ ಭಾಗದ ಮಗಳು ಕೋಟದ ಯಲ್ಲಪ್ಪ ಮಹಾರಾಜ ಹೌದು, ಒಂದಲ್ಲ ಎರಡು ಹೆಂಡ್ರ ಅದ. ಹೌದು, ಹೆಂಡ್ರು ದಕ್ಕಲಿಲ್ಲ, ಮಕ್ಕಳು ದಕ್ಕಲಿಲ್ಲ, ಸಂಸಾರದ ರೋಚಿನೊಳಗೆ ಬಿದ್ದು ಒದ್ದಾಡಿ ಸಾಕಾಗಿ ಹೋಯ್ತವನಿಗೆ. ಇದರೊಳಗೆ ಏನು ಸುಖ ಇಲ್ಲ ನಾವು. ಅವಾಗ ಏನಾಯ್ತಪ್ಪ ಮುಂದ?
ಇದ್ರೊಳಗೆ ಏನೂ ಸುಖ ಇಲ್ಲ ಅಂತೇಳಿ ಪ್ರಪಂಚವನ್ನು ತ್ಯಾಗ ಮಾಡಿ ಪಾರಮಾರ್ಥದ ದಾರಿ ಹಿಡಿಬೇಕಂತ ತಿಳ್ಕೊಂಡು ಎಲ್ಲಿಗೆ ಬಂದ ಲಚ್ಚಾಣಕ್ಕೆ ಬಂದ. ಹೌದು. ಲಚ್ಚಾಣಕ್ಕೆ ಹೋಗಿ ನೋಡ್ತಾನ, ಲಚ್ಚಾಣದ ಸಿದ್ಧಲಿಂಗನ ಹಂತಕ್ಕೆ ಸುಮಾರು ಒಂದು 28,000 ಶಿಶು ಮಕ್ಕಳು ಅವನಲ್ಲಿ ವಿದ್ಯಾ ಕಲಿತಿದ್ರಂತ. ಕಂಡಪಟ್ಟಿ ಮಂದಿ. ಇವನು ಹೋಗಿ ಅಂದತ್ತ, ನನಗ ಬೋಧನೆ ಕೊಡ್ರಿ, ನಂದು ನಾಮ ಜಗತ್ತಿನೊಳಗೆ ಉಳಿಲಿ ಅನ್ನತ್ತೀವಿ ಯಲ್ಲಪ್ಪ ಮಹಾರಾಜ್. ಹೌದು ಹೌದು. ಅವಾಗ ಸಿದ್ಧಲಿಂಗ ಹೇಳಿದ್ರತ್ತ, ನಂದೊಂದು ನಿಯಮದ, ಹಾ ಏನ್ ನೇಮಪ್ಪ ಅದು? ಆ ನಿಯಮ ಯಾವ ಪಾಲಿಸ್ತಿರಲ್ಲ ಅವನಿಗೆ ನಾಮ ಕೊಡ್ತೀನಿ ಅಂದವ. ಹೌದು. ಇಲ್ಲಕಂದ್ರೆ ಇಲ್ಲ. ಅವಾಗ ಏನಾಯ್ತು ಮುಂದ? ಏನ್ ನೇಮದ ಅಂತೇಳಿ ಎಲ್ಲಾ ಶಿಷ್ಯರು ಕೇಳಿದ್ರು. ಅವಾಗ ಹೇಳಿದ್ರ ಅವ್ರ ನೇಮ ಏನದ, ಮಠದ ಮುಂದೆ ಒಂದು 3 ಅಡಿ ತೆಗ್ಗ ತೋಡ್ತೀನಿ, ಅದ್ರೊಳಗ ಹೂಣಿಡ್ತೀನಿ, 3 ದಿವಸ ಮುಗಿಸ್ತೀನಿ, 3 ದಿನ ಮುಗಿಸ್ತೀನಿ. 3 ದಿನದ ಮೇಲೆ ಯಾವ ಎದ್ದು ಬರ್ತಾನಲ್ಲ, ಯಾವ ನೇಮ ನಿತ್ಯ ಎದ್ದು ಬರ್ತಾನ ಅವನಿಗೆ ನಾಮ ಕೊಡ್ತೀನಿ ಅಂದ. ಅಂದ್ರ ಬೋಧನೆ ಕೊಡ್ತೀನಿ ಅಂದವ. ಎದ್ದು ಬಂದವರಿಗೆ ಬೋಧನೆ ಕೊಡ್ತೀನಿ, ಇರ್ಲಿಕ್ಕಂದ್ರೆ ಇಲ್ಲ. ಎಲ್ಲಾ 28,000 ಶಿಶು ಮಕ್ಕಳು ಎಲ್ಲ ಓಡ್ ಹೊಂಟ್ರು ಅವ್ರು. ಹೌದು ಹೌದು. ಜೀವಿದ್ರ ನಾಮ ನೇಮ ಇರ್ತಾವಿಲ್ಲ, ಜೀವನ ಇರ್ಲಿಲ್ಲ ಅಂದ್ರೆ ಹೆಂಗತ್ತೇಳಿ ಎಲ್ಲರೂ ಓಡಿ ಹೊಂಟ್ರು. ಯಲ್ಲಪ್ಪ ಮಹಾರಾಜ್ ಒಬ್ಬನೇ ನಿಂತ. ಎಷ್ಟೈಂದ ತಗ್ಗು ತೋಡಿ 3 ದಿನ ಇಟ್ಟ ಕರೆ ಯಲ್ಲಪ್ಪ ಮಹಾರಾಜ್ 3ನೇ ದಿನಕ್ಕೆ ಏನಾಯ್ತಪ್ಪ ಅಂದ್ರೆ ಸಿದ್ಧಲಿಂಗನ ಕೃಪಾ ಆಶೀರ್ವಾದ ನಿಂತ ಅವನ ಮೇಲೆ ನೇಮಿಟ್ಟು 3 ದಿನ ಮಣ್ಣಾಗ ಕುತ್ತರು ಸಹಿತ ಎಲ್ಲಾ ಲಿಂಗನ ಪ್ರಾಣ ಹೋಗಿದ್ದಿಲ್ಲ ಪುಣ್ಯಾತ್ಮರೇ. ಜೈ ಸಿದ್ಧಲಿಂಗ ಅಂತ ಎದ್ದಾರು. ಯಾಕ ಸಿದ್ಧಲಿಂಗನ ಮೇಲೆ ಅಟ್ಟು ನೇಮಿಟ್ಟು ದುಡ್ಕೊಂಡ ಅವನ ನಾಮ ಜಗತ್ತಿನೊಳಗೆ ಏನಾದ್ರೂ ಉಳಿದದ. ಹೌದು ಹೌದು ಹೌದು. ಇನ್ನೊಂದು ನೇಮ ಹೇಳದವ, ಇಬ್ರು ಗುರು ಶಿಷ್ಯರು ಒಂದೇ ತೋಲಿದ್ವಿ ಅಂದ್ರೆ ಬಹಳ ಏನಾಗ್ತದಪ್ಪ ಅಂದ್ರ ಭಕ್ತರಿಗೆ ತೊಂದರೆ ಆಗ್ತದ, ಕೀರ್ತಿ ಬೆಳೆಯಂಗಿಲ್ಲ. ಹೌದು ಹೌದು. 7 ದಿನಕ್ಕೆ ಎಲ್ಲಿ ಹೊತ್ತ ಮುಣುಗ್ತದ ನೋಡು, ಆಹಾ. ಅಲ್ಲಿ ನಿನ್ನ ಸ್ಥಾನ ಆಗ್ತದೆ. ಇದೊಂದು ನಿಯಮ ಹಾಕಿಕೊಟ್ಟ. ಗುರುವಿನ ನಿಯಮ ಪಾಲಿಸಿ ಎಲ್ಲಿಗೆ ಬಂದನಪ್ಪ ಅಂದ್ರೆ 7ನೇ ದಿನಕ್ಕೆ ಎಲ್ಲಿಗೆ ಬಂದಾನಂದ್ರೆ ಇದೇ ರಾಯಬಾಗ ತಾಲೂಕಿನ ಮುಗುಳ್ಕೋಡಕ್ ಬಂದನ. ಮುಗುಳ್ಕೋಡ ಮುಕ್ತಿ ಮಂದಿರ ಅನ್ಸನ. ಹೌದು. ಬರುವಾಗ ಇದೇ ನಮ್ಮ ಕೋಣೆ ಗುಡ್ಡದ ಕಾಳಿಕಾ ದೇವಿಯ ಆಶೀರ್ವಾದ ಪಡ್ಕೊಂಡೆ ಹಾಗೆ ಕೇಳಿ ಮುಗುಳ್ಕೋಡಕ್ಕೆ ಹೋಗಿ ಸ್ಮಶಾನ ಭೂಮಿಯಾಗ ಒಣಗಿದ ಬಂಡೆ ಗಿಡಕ್ಕೆ ಹೋಗಿ ಕೂತಾಗ ಆ ಬಂಡೆ ಗಿಡ ಹರಡಿಗೆ ಮುಗುಳ್ ಬಿಟ್ಟಿದ್ದಾಗ ಮುಗುಳ್ಕೋಡ ಅಂತ ಒಂದು ನಾಮ ಆಗ್ಯದ. ಇದು ಯಾಕಂದ್ರೆ ನಿಯಮ ನಿಂತ ನಡೆದಾರ. ಎಲ್ಲ ನಿಮ್ ಮುತ್ತಾರ ಉಳಿಸ್ಯಾರ. ಇದೇ ಊರಾಗ ಎಲ್ಲಾ ಲಿಂಗನ ಗುಡಿ ಮಠ ಅದ. ಇಲ್ಲಿ ಒಂದು ಕೋಆಪ್ ಸೊಸೈಟಿ ಅಂತೂ ಅವ್ರ ಹೆಸರ ಮೇಲೆ ತೆಗೆದಿರಿ ತಾವೆಲ್ಲರೂ. ತೆಗೆದಿರಿಲ್ಲ? ಯಲ್ಲಪ್ಪ ಮಹಾರಾಜ ನಿಯಮ ನಿಂತ ನಡೆದಾನ, ಅವನ ನಾಮ ಉಳಿಲಿ ಅಂತೇಳಿ ನೀವು ಹೆಸರು ಇಟ್ಟಿರಿ ಕರಿ. ಆದ್ರೆ ನಿಯಮ ನಿಂತ ನಡಿಲಿಲ್ಲ ಅಂದ್ರೆ ನಾಮ ಎಲ್ಲಿ ಇಡ್ತಿದ್ರಿ? ಇಡ್ಲಕ್ ಸಾಧ್ಯಪ್ಪ ಅದು. ಹೇಳಿದ್ರು ತಂಗಿ ಶ್ರೀಶೈಲ ಮಲ್ಲಿಕಾರ್ಜುನ್ ಹೇಮರೆಡ್ಡಿ ಮಲ್ಲಮ್ಮ ಮಾಡ್ಯಾಳ, ನಾಮ ಉಳಿಸ್ಯಾಳ. ಮತ್ತ ಆಕಿ ನಿಯಮ ನಿಂತ ನಡ್ಕೊಲಿಲ್ಲ ಅಂದ್ರೆ ಆಕಿ ನಾಮರೇ ಎಲ್ಲಿ ಉಳಿತಿತ್ತ? ಇಷ್ಟೇ ನಿಯಮದಿಂದ ದುಡಿದಕ್ಕಾಗಿ ಶ್ರೀಶೈಲ ಮಲ್ಲಯ್ಯನ ತಳಗಿಳ ಧರಣಿಗಿಳಿದು ಬಂದಾನ. ಅದಕ್ಕೆ ಜಗತ್ತಿನೊಳಗ ನಾಮ ಅಂತಕ್ಕಂಥದ್ದು ಕನಿಷ್ಠದ, ನಿಯಮ ಅಂತಕ್ಕಂಥದ್ದು ಶ್ರೇಷ್ಠದ ಅಂತಕ್ಕಂಥ ಮಾತನ್ನ ಹೇಳಿ ಬಾಳ ಮಾತಾಡಿ ಜನಕ್ಕೆ ಬೇಸರ ಆಗೋದು ಬೇಡ. ಇದು ಈ ಮಾತಿಗೆ ತಂಗಿ ಏನು ಮಾತಾಡ್ತಾವ, ಮುಂದಿನ ಮಾತು ನಾವು ಮಾತಾಡುವಂತ ಮಾತಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಒಂದು ಯಥಾ ರೀತಿಯಾಗಿ ಸುಂದರವಾದಂತ ಪದ್ಯ ಹಾಡಿ ಪಾಳಿ ತಂಗಿ ಕೊಡೋಣ.